ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ನಿಮ್ಮ ಪ್ರಕಾರ ಅನ್ಯಾಯ ಆಗಿದ್ದು ಯಾರಿಗೆ ಅಂತ ಒಂದು ಕ್ವಶನ್ ಕೇಳ್ತಾ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಪ್ರೋಮೋ ನೋಡ್ಕೊಬೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಎಷ್ಟಡಿ ಟಾಸ್ಕ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಹೌದು, ಅಯ್ಯೋ ಹೌದಾ ಚಂದ್ರಪ್ರಭಾ, ಯಾಕೆ ಮಾತು ಗೊತ್ತಿಲ್ಲ ಕೆಲಸ. ನಾವು ಸೈಡ್ ಕೂತಿರ್ತೀವಿ, ಮುಗಿಸ್ಕೊಂಡು ಯೂನಿಫಾರ್ಮ್ ಬಿಚ್ಬಿಟ್ಟು ಕಲರ್ ಡ್ರೆಸ್ ಹಾಕೊಂಡ್ ಬಂದ್ಬಿಡೋದಲ್ಲ SLC ಆದ ತಕ್ಷಣ. ಕ್ರೇಜಿ ಡೈಲಾಗ್ ಇದು, 9:30ಕ್ಕೆ ಚೆನ್ನಾಗಿದೆ. ಗೈಸ್, ನಿಮ್ಮ ಪ್ರಕಾರ ಇಲ್ಲಿ ಇವಾಗ ರದ್ದಾಗಿದೆ, ಇಲ್ಲಿ ಯಾರಿಗೆ ಅನ್ಯಾಯ ಆಯಿತು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಒಂದು ವಿಷಯ ಕ್ಲಿಯರ್ ಆಗಂತೂ ಗೊತ್ತಾಗಿರುತ್ತೆ. ಇವಾಗ ಏನು ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗೋದಕ್ಕೆ ನಾವೆಲ್ಲರೂ ಅನ್ಕೋತೀವಿ ಆ ಸ್ಪರ್ಧಿ ಈ ಸ್ಪರ್ಧಿ ಕಾರಣ ಅಂತ. ಬಟ್ ಇಲ್ಲಿ ನಮ್ಮ ಬಿಗ್ ಬಾಸ್ ಅವರು ಕೂಡ ಕಾರಣ ಆಗ್ತಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಮೆಚ್ಕೋಬೇಕಾಗಿರೋದು ಏನಂದರೆ, ಈ ಸೀನ್ನ ಕ್ರಿಯೇಟ್ ಮಾಡ್ತಾರಲ್ಲ ನಮ್ಮ ಬಿಗ್ ಬಾಸು, ಅದನ್ನು ಮೆಚ್ಕೊಳ್ಳೇಬೇಕು. ಯಾಕೆ ಅಂದರೆ ನಿಮಗೆ ನೆನ್ನೆ ಗೊತ್ತಿರೋ ಹಾಗೆ ತಪ್ಪುಗಳಾಗುತ್ತೆ. ಅದಾದಮೇಲೆ ಉಸ್ತುವಾರಿಗಳು ಏನಾದ್ರು ನಿರ್ಧಾರ ತಗೋಬೇಕು ಅಂತ ಬಿಡ್ತಾರೆ. ಸೊ ಅವ್ರು ನಿರ್ಧಾರ ಕೂಡ ತಗೋತಾರೆ ಮಾತಾಡ್ಬಿಟ್ಟು. ಆಲ್ಮೋಸ್ಟ್ ಎಲ್ಲರೂ ಕೂಡ ಅದಕ್ಕೆ ಯಾರೂ ಎಗ್ನೆಸ್ಟ್ ಇರೋದಿಲ್ಲ. ಆದರೆ ಆವಾಗ ಬಿಗ್ ಬಾಸ್ ಮತ್ತೆ ಬಂದು ತಿರ್ಗಾ ಪ್ರಶ್ನೆಗಳು ಕೇಳಿ ತಿರ್ಗಾ ಅಲ್ಲಿ ಒಂದು ಸ್ವಲ್ಪ ಬೆಂಕಿ ಹಚ್ಚುತ್ತಾರೆ. ಇವಾಗ ಅದು ದಗ ಅಂತ ಉರಿತಾ ಇದೆ. ಇಲ್ಲಿ ನಮ್ಮ ಬಿಗ್ ಬಾಸ್ ಅವ್ರ ಆಟ ಸಖತ್ತಾಗಿದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇಲ್ಲಿ ತಪ್ಪು ಯಾರು ಅಂತ ಕೇಳಿದ್ರೆ, ಫಸ್ಟು ಅಲ್ಲಿರುವಂಥ ಉಸ್ತುವಾರಿಗಳದ್ದು ಕೂಡ ತಪ್ಪಿದೆ. ಜೊತೆಗೆ ಅಲ್ಲಿ ಆಟ ಆಡ್ತಿರುವಂಥ ಸ್ಪರ್ಧಿಗಳದ್ದು ಕೂಡ ತಪ್ಪಿದೆ. ಬರೀ ಉಸ್ತುವಾರಿದೇ ತಪ್ಪು, ಬರೀ ಆಟಗಾರದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಉಸ್ತುವಾರಿ ಕೆಲಸ ಆಟದಲ್ಲಿ ರೂಲ್ಸ್ಗಳೇನಿದೆ ಅದನ್ನು ಅರ್ಥ ಮಾಡಿಸುವಂಥದ್ದು, ಹೇಳುವಂಥದ್ದು, ಅದನ್ನು ಹೇಳಿದ್ರು. ಆದರೆ ಅವರು ಕೂಡ ಅರ್ಥ ಮಾಡಿಕೊಂಡು ತಪ್ಪಾಗ್ತಿರ್ಬೇಕಾದ್ರೆ ಇದು ಹಂಗಲ್ಲ, ಈ ರೂಲ್ಸ್ ಹಿಂಗಿದೆ ಅಂತ ಹೇಳ್ಬೇಕಾಗಿತ್ತು. ಓಕೆನಾ? ಇದ್ರ ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿಗಳೇನಿದ್ದಾರೆ ಆಟ ಆಡ್ತಾ ಇದ್ದಾರಲ್ಲ, ಅವ್ರುಗಳು ಕೂಡ ಆ ರೂಲ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದ್ರ ತಕ್ಕಂತೆ ಆಟ ಆಡಬೇಕಾಗಿತ್ತು. ನೀವು ರೂಲ್ಸ್ಗಳನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಇಷ್ಟ ಬಂದಂಗೆ ಗೇಮ್ನ ಆಡಿದ್ರೆ ಲಾಸ್ಟ್ ನಿಮಗೆ ಅದು ಅನ್ಫೇರ್ ಅಂತ ಆದಾಗ ಅದರ ಎಗನೆಸ್ಟ್ ಹೋದರೆ ಫಸ್ಟ್ ಆಫ್ ಆಲ್ ನೀವು ಮಾಡಿರೋದೇ ತಪ್ಪು. ಸೊ ನೀವು ಅರ್ಥ ಮಾಡ್ಕೊಂಡು ಗೇಮ್ ಮಾಡಿದರೆ ಅಲ್ಲಿ ಇದೆಲ್ಲ ಸೀನೇ ಕ್ರಿಯೇಟ್ ಆಗ್ತಿರಲಿಲ್ಲ. ಸೊ ಹಿಂಗಿರಬೇಕಾದ್ರೆ ಈಕ್ವಲಿ ಇಬ್ಬರು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಈ ಒಂದು ತಪ್ಪಿಗೆ. ಸೊ ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಅನ್ಯಾಯ ಅನ್ನೋದಾಗಿಲ್ಲ, ಅವ್ರ ಆಳನ್ನ ಅವರೇ ತೋಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಜೊತೆಗೆ ಇಲ್ಲಿ ಮ್ಯಾಟ್ರ್ ಆಗೋದೇನೆಂದರೆ, ಒಂದು ತಾಳ್ಮೆಯಿಂದ ಕೂಡ ರಿಯಾಕ್ಷನ್ಗಳನ್ನ ಕೊಡ್ಬೋದು. ಬಟ್ ಇವಾಗ ಶುರುವಾಗಿದೆ. ನೀವು ಒಬ್ಸರ್ವ್ ಮಾಡಿದ್ರೆ ನಿನ್ನೆ ಎಪಿಸೋಡ್ನ, ಇವಾಗ ಎಲ್ಲ ಎಷ್ಟು ಜನ ಸೈಲೆಂಟ್ ಆಗಿದ್ರೋ ಅವ್ರಿಗೆಲ್ಲರಿಗೂ ಅರ್ಥ ಆಗ್ತದೆ ನಾವೆಲ್ಲೋ ಹೈಲೈಟ್ ಆಗ್ತಾ ಇಲ್ಲ, ನಾವು ಅಷ್ಟೊಂದು ಕಾಣಿಸ್ಕೋತಾ ಇಲ್ಲ, ನಾವು ಕಾಣಿಸ್ಕೋಬೇಕು ಅನ್ನೋದು ಕೂಡ ಬಂದಿದೆ ತಲೆಗೆ. ಇವಾಗ ಅದು ಸ್ವಲ್ಪ ಆಚೆ ಬರ್ತಾ ಇದೆ. ಓಕೆ, ನಾವು ಹೈಲೈಟ್ ಆಗಬೇಕು, ಏನು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಕಾಣಿಸ್ತಿದೆ. ಇದ್ರ ಜೊತೆಗೆ ಟಾಸ್ಕ್ಗಳಂತ ಬಂದಾಗಲೇ ಆ ವ್ಯಕ್ತಿ ತನ್ನ ತಾಳ್ಮೆನ ಕಳ್ಕೊಂಡು ರಿಯಾಕ್ಟ್ ಮಾಡೋವಂಥದ್ದು. ಸೊ ಅದಕ್ಕೋಸ್ಕರನೇ ಬಿಗ್ ಬಾಸ್ ಟಾಸ್ಕ್ಗಳಂತ ಇಡುವಂಥದ್ದು. ಓಕೆನಾ? ಈ ಓಪನಿಂಗ್ ನಾಮಿನೇಷನ್ಗಳು ಈ ಟಾಸ್ಕ್ಗಳಲ್ಲಿ ಯಾಕೆ ಇಡ್ತಾರೆ ಅಂದರೆ ಇದೇ ಕಾರಣಕ್ಕೆ. ಈ ಡಿಸ್ಕಷನ್ ಆಗಿ ಏನೋ ಒಂದು ಡಿಸಿಷನ್ ತಗೊಳ್ಳೋ ರೀತಿ ಮಾಡ್ತಾರಲ್ಲ ಬಿಗ್ ಬಾಸ್ ಅವ್ರು, ಯಾಕೆಂದರೆ ಇದೇ ಕಾರಣಕ್ಕೆ ಈ ಥರ ಒಂದು ವಿಷಯ ಆಗಲಿ ಅಂತಲೇ. ಸೊ ಇಲ್ಲಿ ತಾಳ್ಮೆಯಿಂದ ಕೂಡ ಹ್ಯಾಂಡಲ್ ಮಾಡ್ಬೋದು. ಬಟ್ ಇಲ್ಲಿ ಕುತ್ಕೊಂಡು ಹೇಳಿದಷ್ಟು ಈಸಿ ಇರೋದಿಲ್ಲ ಅಲ್ಲಿರುವಂಥ ಸಿಚುವೇಷನ್ಗಳನ್ನ ಹ್ಯಾಂಡಲ್ ಮಾಡುವಂಥದ್ದು. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ನನಗನ್ಸಿದ್ದೇನಪ್ಪ ಅಂದರೆ, ಸೊ ಈಗ ರೂಲ್ಸ್ ಪ್ರಕಾರ ಧನುಷ್ ಅವರು ಔಟ್ ಆಗಿದ್ದಾರೆ. ಸೊ ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಸೊ ಇವಾಗ ರೂಲ್ಸ್ನ ಅರ್ಥ ಮಾಡ್ಕೊಳ್ಳದೇ ಇರೋದು ಕೂಡ ಧನುಷ್ ಅವರದ್ದು ತಪ್ಪಿದೆ. ಆ್ಯಂಡ್ ಧನುಷ್ ಅವ್ರದ್ದು ತಪ್ಪು ಅಂತ ಅಷ್ಟೇ ಅಲ್ಲ, ಬೇರೆಯವ್ರದ್ದು ತಪ್ಪಿದೆ. ಆದರೆ ಬೇರೆಯವ್ರಿಗೆ ಒಂದು ಆಪ್ಷನ್ ಇದೆ, ಯಾಕಂದರೆ ಬೆಲ್ ಹೊಡೆದಿಲ್ಲ. ಧನುಷ್ ಅವರು ಬೆಲ್ ಹೊಡೆದಿರೋದ್ರಿಂದ ಅವರ ಒಂದು ಆಟ ಮುಗಿದಿದೆ, ಅವ್ರಿಗೆ ಇನ್ನೊಂದು ಚಾನ್ಸ್ ಇರೋದಿಲ್ಲ. ಏನೇ ಇದ್ದರೂ ಕೂಡ ಬೇರೆಯವ್ರದ್ದು ಮಾತ್ರ ತಪ್ಪಿದ್ದು, ಇವರು ಅದಕ್ಕೆ ಏನೋ ಒಂದು ಶಿಕ್ಷೆ ಅನುಭವಿಸೋಂಗಿತ್ತು ಅಂದಿದ್ರೆ ನಾವು ಒಪ್ಕೋದಾಗಿತ್ತು. ಆದರೆ ಇವ್ರದ್ದು ಕೂಡ ತಪ್ಪಿರೋದ್ರಿಂದ ಸೊ ಇವರು ಪರ ನಾವು ಮಾತಾಡೋಕ್ಕೆ ಕೂಡ ಆಗೋದಿಲ್ಲ. ಸೊ ಹಾಗೆ ಇವರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ, ನನ್ನಿಂದ ಕೂಡ ತಪ್ಪಾಗಿದೆ ಆ್ಯಂಡ್ ನನ್ನ ಗೇಮ್ ಮುಗ್ದಿದೆ, ಸೊ ಬೇರೆಯವ್ರು ಆಟ ಆಡಲಿ ಅಂತ. ಸೊ ಇದರಿಂದ ಒಂದಿಷ್ಟು ಸಿಂಗ್ಗಳು ಕೂಡ ಕ್ರಿಯೇಟ್ ಆಗಿರೋದು ಗೊತ್ತಾಗ್ತದೆ. ಒಂದು, ನಮ್ಮ ಕಾಕ್ರೋಚ್ ಸುಧೀರ್ ಅವರು ಸಗದಾಗ ರುಚಿಗೆ ಎದ್ದಿದ್ದಾರೆ. ಆ್ಯಂಡ್ ಇವ್ರ ಕಡೆಯಿಂದನೇ ಇದೇ ಥರ ಒಂದು ಆಟನ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಸೈಕ್ ಸುಧೀರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಾಕ್ರೋಚ್ ಸುಧೀರ್ ಹೋಗಿ ಈಗ ಸೈಕ್ ಸುಧೀರ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ನ ಕೊಡ್ತಾರೆ ಅಂತ ಅನಿಸುತ್ತೆ. ಕಾದು ನೋಡೋಣ. ಆ್ಯಂಡ್ ಇಲ್ಲಿ ಧನುಷ್ ವಿರುದ್ಧ ಕೂಡ ಒಂದಿಷ್ಟು ಮಾತನ್ನು ಆಡ್ತಿರುವಂಥದ್ದು ಗೊತ್ತಾಗ್ತದೆ. ಜೊತೆಗೆ ಚಂದ್ರಪ್ರಭಾ ಅವರು ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅನ್ನೋದು ಗೊತ್ತು ನನಗೆ, ಯಾಕಂದರೆ ಎಪಿಸೋಡ್ ನೋಡ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಅವರಿಬ್ಬರ ಮಧ್ಯೆ, ಧನುಷ್ ಮತ್ತು ಇವರಿಬ್ಬರ ಮಧ್ಯೆ ಏನಕ್ಕೆ ಕತ್ಕೊಂಡಿದೆ ಅಂತ ಕಾದು ನೋಡಬೇಕಾಗುತ್ತೆ. ಸೊ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ ಅಂತ ಅನಿಸುತ್ತೆ ಧನುಷ್ ಅವರು. ಸೊ ಅದರಿಂದನೇ ಇಷ್ಟೊಂದು ರಿಯಾಕ್ಷನ್ ಬರ್ತಾ ಇದೆ. ಆ್ಯಂಡ್ ಎಲ್ಲರೂ ಕೂಡ ಟ್ರಿಗರ್ ಆಗೇ ಆಗುತ್ತೆ ಗೈಸ್, ಯಾಕಂದರೆ ಗೇಮ್ನ ಬಿಡೋಕ್ಕಾಗಲ್ಲ. ಆ್ಯಂಡ್ ರದ್ದಾಗಿದೆಯಲ್ಲ, ಸೊ ಇದರಿಂದ ತುಂಬ ಲಾಸ್ ಕೂಡ ಆಗುತ್ತೆ. ಸೊ ಇಲ್ಲಿ ಒಬ್ಬರು ತಪ್ಪಾಗಿ ಅದನ್ನು ಗೇಮ್ಗಳ ಪ್ರಕಾರ ಹೋದಾಗ ಧನುಷ್ ಔಟ್ ಆದಮೇಲೆ ತಿರ್ಗಾ ಒಂದಿಷ್ಟು ವಾದ ಮಾಡಿ ಅದನ್ನು ರದ್ದು ಮಾಡೋ ಲೆವೆಲ್ಗೆ ತಗೊಂಡೋಗಿದ್ದಾರೆ ಅಂದರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಇಲ್ಲಿವರೆಗೂ ಧನುಷ್ ಅವರು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದರು. ಇವತ್ತು ಕೂಡ ಒಂದು ಸ್ವಲ್ಪ ಮೆಚುರಿಟಿಯಿಂದ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡೋಣ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸಖತ್ತಾಗಂತೂ ಡೈಲಾಗ್ಗಳಂತೂ ಬರ್ತಾ ಇದೆ. ಇರಲಿ, ಇನ್ನು ಮುಂದೆ ಇಷ್ಟು ದಿನ ಯಾಕೋ ಬೋರಿಂಗ್ ಅಂತಿರಲ್ಲ, ಇನ್ನು ಮುಂದೆ ಶುರು ಆಗುತ್ತೆ ಆಟ. ಅಸಲಿ ಆಟ ಇವಾಗ ಶುರು. ಎಂಜಾಯ್ ಮಾಡೋಕ್ಕೆ ನೀವು ಕೂಡ ರೆಡಿಯಾಗಿರಿ. ಇದು
ಇಷ್ಟು ನನ್ನ ರಿವ್ಯೂ ಈ ಪ್ರೋಮೋ ಬಗ್ಗೆ. ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.